ಸೊರಬಾದ ಸರದಾರ ಯಾರಾಗುತ್ತಾರೆ? ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಈಗಾಗಲೇ ಅನೇಕ ರಾಜಕೀಯ ಪಕ್ಷಗಳು ಬೇರೆ ಬೇರೆ ತರಹದ ತಯಾರಿಗಳನ್ನು ಮಾಡಿಕೊಂಡು ಎಲೆಕ್ಷನ್ ಅನ್ನ ಫೇಸ್ ಮಾಡೋದಕ್ಕೆ ಸಜ್ಜಾಗಿ ಕುಳಿತುಕೊಂಡಿದೆ. 2028 ರಣಕಣಕ್ಕೆ ಈಗಾಗಲೇ ರಾಜಕೀಯ ಪಕ್ಷಗಳು ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿದೆ. ಹೊಸ ಮುಖಗಳಿಗೆ ಮಣೆ ಹಾಕಬೇಕು, ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಅಭಿಲಾಷೆಯಿಂದ ಈಗ ಒಂದು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. 2028 ರಣಕಣಕ್ಕೆ ಈಗ ರಾಜಕೀಯ ಪಕ್ಷಗಳ ತಯಾರಿ. ಹೊಸ ಮುಖಗಳಿಗೆ ಮಣೆ ಹಾಕೋದಿಕ್ಕೆ, ಹಳೆ ನಾಯಕರಿಗೆ ಬಿಗ್ ಶಾಟ್ ಅನ್ನ ಕೊಡೋದಿಕ್ಕೆ ಈಗ ಪಕ್ಷಗಳು ತಯಾರಾಗಿ ಕುಳಿತುಕೊಂಡಿವೆ. 2028 ಸುರಬಾ ಅಖಾಡಕ್ಕೆ ಯಾರು ಇಳಿತಾರೆ? ಇಬ್ಬರು ಮಾಜಿ ಸಿಎಂ ಪುತ್ರರ ನಡುವೆ ಪ್ರತಿಷ್ಠಿತ ಫೈಟ್ ಅನ್ನುವಂಥದ್ದಾಗ್ಲಿಕ್ಕಿದೆ. 2028 ಚುನಾವಣೆಯ ಕಣಕ್ಕೆ ಇಬ್ಬರು ಎಕ್ಸ್ ಸಿಎಂ ನ ಪುತ್ರರು, ಮಾಜಿ ಸಿಎಂ ಪುತ್ರರು, ಮಾಜಿ ಸಿಎಂ ದಿವಂಗತ ಬಂಗಾರಪ್ಪ ಅವರ ಕುಟುಂಬಕ್ಕೆ ಕಾದಿದೆಯಾ ಬಿಗ್ ಶಾಕ್ ಅನ್ನುವಂತಹ ಪ್ರಶ್ನೆ. ಮಾಜಿ ಸಿಎಂ ದಿವಂಗತ ಬಂಗಾರಪ್ಪ ಅವರ ಭದ್ರಕೋಟೆ ಆಗಿರುವಂತಹದ್ದು ಸುರಬಾ ಕ್ಷೇತ್ರ. ಬಂಗಾರಪ್ಪ ಅವರ ಕುಟುಂಬಕ್ಕೆ ಶಾಕ್ ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. 2028 ಸೊರಬಾದಲ್ಲಿ ಹೆಂಗಾಗುತ್ತೆ ಎಲೆಕ್ಷನ್ಸ್? ಇದು ನಿಮ್ಮ ಅಶ್ವವೇಗ ನ್ಯೂಸಿನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಹಳ ಪ್ರತಿಷ್ಠೆಯ ಕಣವಾದಂತಹ ಕ್ಷೇತ್ರ ಅದು ಸೊರಬಾ ಕ್ಷೇತ್ರ. ಒಂದು ಕಡೆ ದಿವಂಗತ ಬಂಗಾರಪ್ಪ ಅವರು ಪ್ರತಿನಿಧಿಸಿದಂತಹ ಕ್ಷೇತ್ರ. ಇವತ್ತಿಗೂ ಕೂಡ ಬಂಗಾರಪ್ಪ ಅವರ ಮಕ್ಕಳು ಅದೇ ಕ್ಷೇತ್ರದಲ್ಲಿ ರಾಜಕೀಯವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಈಗ ದಿವಂಗತ ಬಂಗಾರಪ್ಪ ಅವರ ಕುಟುಂಬಕ್ಕೆ ಒಂದು ಹೊಡೆತವನ್ನು ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಇನ್ನು ಪ್ರತಿಷ್ಠೆಯ ಕಣವಾದಂತಹ ಶಿವಮೊಗ್ಗದ ಸೊರಬಾ ವಿಧಾನಸಭಾ ಕ್ಷೇತ್ರಕ್ಕೆ ಬಂಗಾರಪ್ಪ ಅವರ ಕೋಟೆಗೆ ಬಿಜೆಪಿ ಲಗ್ಗೆ ಇಟ್ಟಿದೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಪ್ರತಿಷ್ಠೆಯ ಕಣವಾದಂತಹ ಶಿವಮೊಗ್ಗ ಸೊರಬಾ ವಿಧಾನಸಭಾ ಕ್ಷೇತ್ರ. ಸೊರಬಾದಲ್ಲಿ ದಿವಂಗತ ಬಂಗಾರಪ್ಪ ಅವರ ಕುಟುಂಬದ ಕೋಟೆಗೆ ಈಗ ಭಾರತೀಯ ಜನತಾ ಪಾರ್ಟಿ ಲಗ್ಗೆ ಇಟ್ಟಿದೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ರಾಜಕೀಯವಾಗಿ ಬಂಗಾರಪ್ಪ ಅವರ ಕುಟುಂಬವನ್ನ ಮಣಿಸಲು ಪ್ಲಾನ್ ಆಗ್ತಾ ಇದೆ. ಹೊಸ ರಾಜಕೀಯ ಚಕ್ರವ್ಯೂಹ ಹಣಿತಾ ಇದ್ದಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಕಾಂಗ್ರೆಸ್ನಲ್ಲಿ ಉತ್ತಮ ಹೆಸರು ಮಾಡಿರುವಂತಹ ಮಧು ಬಂಗಾರಪ್ಪ 2018 ತಮ್ಮನ ವಿರುದ್ಧ ಗೆದ್ದಿದ್ದಂತಹ ಬಿಜೆಪಿ ಅಭ್ಯರ್ಥಿ ಕುಮಾರ್ ಬಂಗಾರಪ್ಪ 2018 ಗೆದ್ದಿದ್ದರು. ಪ್ರತಿಷ್ಠೆಯ ಕಣವಾಗಿದೆ ಶಿವಮೊಗ್ಗದ ಸೊರಬಾ ವಿಧಾನಸಭಾ ಕ್ಷೇತ್ರ. ಸೊರಬಾದಲ್ಲಿ ಬಂಗಾರಪ್ಪ ಅವರ ಭದ್ರಕೋಟೆ, ಆ ಭದ್ರಕೋಟೆಗೆ ಈಗ ಭಾರತೀಯ ಜನತಾ ಪಾರ್ಟಿ ಲಗ್ಗೆ ಇಟ್ಟಿದೆ ಎನ್ನುವಂತಹ ವಿಚಾರಗಳು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದೆ. ಬಂಗಾರಪ್ಪ ಕುಟುಂಬ ಏನಿದೆ ಆ ಕುಟುಂಬವನ್ನ ರಾಜಕೀಯವಾಗಿ ಹೊಣೆಯೋದಕ್ಕೆ ಒಂದು ಕಡೆ ವಿಜಯೇಂದ್ರ ಪ್ಲಾನ್ ಹಾಕ್ತಾ ಇದ್ದಾರ. ವೈ ಎಸ್ಪೆಷಲಿ ಸೊರಬಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ವಿಜಯೇಂದ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಅನೇಕರಲ್ಲಿ ವ್ಯಕ್ತವಾಗ್ತಾ ಇರ್ಬೋದು. ಒಂದ್ಸಲ ನಾವು ಇತಿಹಾಸವನ್ನು ಮರುಕಳಿಸಿ ನೋಡಿದ್ರೆ 2018 ಕುಮಾರ್ ಬಂಗಾರಪ್ಪ ಅವರು ಗೆಲುವನ್ನು ಸಾಧಿಸಿದ್ರು. ಯಾರ ವಿರುದ್ಧ? ತಮ್ಮನಾದಂತಹ ಮಧು ಬಂಗಾರಪ್ಪ ಅವರ ವಿರುದ್ಧ. ಕಳೆದ ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ಅವರು ಮೆಜಾರಿಟಿ ವೋಟ್ಗಳನ್ನು ತೆಗೆದುಕೊಂಡು, ಬಹಳ ದೊಡ್ಡ ಪ್ರಮಾಣದ ಮೆಜಾರಿಟಿ ವೋಟ್ಗಳನ್ನು ತೆಗೆದುಕೊಂಡು ಗೆಲುವನ್ನು ಸಾಧಿಸಿ ಅಣ್ಣನನ್ನ ಸೋಲಿಸಿದರು. ಅಣ್ಣ ತಮ್ಮರ ಜಟಾಪಟಿ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿತ್ತು. ಆದರೆ ಈಗ ಈ ಕ್ಷೇತ್ರದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ವಿಜಯೇಂದ್ರ ಅವರ ಕಣ್ಣು ಅಂತಕ್ಕಂಥದ್ದು ಬಿದ್ದಿದೆ. ಕಳೆದ ಬಾರಿ ಹೆಂಗಿತ್ತು ಫಲಿತಾಂಶ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಮೆಲುಕು ಹಾಕೋಣ. ಒಂದ್ ಕಡೆ ಕಾಂಗ್ರೆಸ್ನಿಂದ ಮಧು ಬಂಗಾರಪ್ಪ, ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ, ಜೆಡಿಎಸ್ನಿಂದ ಬಸೂರು ಚಂದ್ರೇಗೌಡರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರು. ಕುಮಾರ್ ಬಂಗಾರಪ್ಪ, ಟಿ.ಡಿ. ಮೇಘರಾಜ್, ರಾಜು ತಾಲೂರು, ಹರತಾಳು ಹಾಲಪ್ಪ ಇವರೆಲ್ಲರೂ ಕೂಡ ಇರತಕ್ಕಂಥವರಾಗಿತ್ತು. ಮಧು ಬಂಗಾರಪ್ಪ ಕಾಂಗ್ರೆಸ್ ಅಭ್ಯರ್ಥಿಯಾದಾಗ ಗಳಿಸಿದಂತಹ ಮತಗಳು 98,912 ಮತಗಳು. ಕುಮಾರ್ ಬಂಗಾರಪ್ಪ ಬಿಜೆಪಿಯಿಂದ ಎಲೆಕ್ಷನ್ ನಿಂತ್ಕೊಂಡು 54,650 ಮತಗಳನ್ನು ಪಡೆದರು. ಇನ್ನು ಬಸೂರು ಚಂದ್ರೇಗೌಡರು ಜೆಡಿಎಸ್ ನಲ್ಲಿ ನಿಂತ್ಕೊಂಡು 6,477 ಮತಗಳನ್ನು ಪಡೆದರು. ಇದು 2023 ಚುನಾವಣೆಯ ಮತದಾನದ ಸಂಖ್ಯೆಗಳು. 98,912 ಮತ ಪಡೆದಿದ್ರು ಮಧು ಬಂಗಾರಪ್ಪ. ಕುಮಾರ್ ಬಂಗಾರಪ್ಪ 54,650
650 ಮತಗಳು. ಬಹಳ ದೊಡ್ಡ ಲಾರ್ಜ್ ಸ್ಕೇಲ್ ಆಫ್ ಡಿಫರೆನ್ಸ್ ಅನ್ನುವಂಥದ್ದಿದೆ. ಆದರೆ ಈಗ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ ಅವರಿಗೆ ಟಿಕೆಟ್ ತಪ್ಪುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಮಧು ಬಂಗಾರಪ್ಪ ಹಂಗೆ ಇರ್ತಾರೆ, ಅವರೇ ಅಭ್ಯರ್ಥಿ ಆಗಬಹುದು. ಆದರೆ ಭಾರತೀಯ ಜನತಾ ಪಾರ್ಟಿಯ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಯಾರು ಅಂತ ಪ್ರಶ್ನೆ ಮಾಡಿದಾಗ, ಅಲ್ಲಿ ಕುಮಾರ್ ಬಂಗಾರಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗುವಂತಹ ಮೋಸ್ಟ್ ಆಫ್ ಪಾಸಿಬಿಲಿಟೀಸ್, ಚಾನ್ಸಸ್ಗಳು ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಯಾಕೆ ಈ ನಿರ್ಣಯ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆಯಾಗಿ ಕಾದು ಕುಳಿತಿದೆ ಅನೇಕ ಜನರಿಗೆ. ಯಾಕೆಂತಂದ್ರೆ ಒಂದು ಕಡೆಯಿಂದ ರೆಬಲ್ ಟೀಮ್ ಅಲ್ಲಿ ಇದ್ದಂಥವರು ಕುಮಾರ್ ಬಂಗಾರಪ್ಪ ಅವರು, ಆ ನಿಟ್ಟಿನಿಂದ ಏನಾದರೂ ಕುಮಾರ್ ಬಂಗಾರಪ್ಪ ಅವರ ಒಂದು ಸ್ಥಾನಕ್ಕೆ ಬೇರೆಯವರನ್ನ ಕರೆದುಕೊಂಡು ಬರಬೇಕು ಅನ್ನುವಂತಹ ಮಾಸ್ಟರ್ ಪ್ಲಾನ್ ಆಗ್ತಾ ಇದೆನಾ? ವಿಜೇಂದ್ರ ಅವರು ಆ ರೀತಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಅಥವಾ ರೆಬಲ್ಸ್ಗಳನ್ನ ಸೈಡ್ಲೈನ್ ಮಾಡಬೇಕು ಅಂತ ಹೈಕಮಾಂಡ್ ಏನಾದರೂ ಆದೇಶ ಕೊಟ್ಟಿದೆನಾ ರಾಜ್ಯದ ನಾಯಕರಿಗೆ? ಗೊತ್ತಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ನೋಡ್ಕೊಂಡು ಬರೋಣ. ಇನ್ನು 2028ರಲ್ಲಿ ಕುಮಾರ್ ಬಂಗಾರಪ್ಪ ಅವರ ಒಂದು ಕೈಯನ್ನ ತಪ್ಪುತ್ತಾ ಬಿಜೆಪಿಯ ಟಿಕೆಟ್? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವ ತಂತ್ರವನ್ನ ರೂಪಿಸಿದ್ದಾರೆ ವಿಜೇಂದ್ರ. ಕಾಂಗ್ರೆಸ್ಸಿನ ಬಲಿಷ್ಠ ಮುಖ ಮಧು ಬಂಗಾರಪ್ಪಗೆ ಹೊಸ ಸವಾಲ್ ಅನ್ನುವಂಥದ್ದು ಈಗ ಎದುರಾಗಲಿಕ್ಕಿದೆ. 2028 ಸೊರಬ ಎಲೆಕ್ಷನ್ಸ್ ಅಲ್ಲಿ ಇಬ್ಬರ ಮಧ್ಯೆ ಜಟಾಪಟಿಯ ಯುದ್ಧ. ಪ್ರತಿಷ್ಠೆಯ ಕಣಕ್ಕೆ ಬಿಜೆಪಿಯಿಂದ ಇಬ್ಬರು ಅಭ್ಯರ್ಥಿಗಳ ಹೆಸರು. ಹಾಗಾದ್ರೆ ಯಾರು ಆ ಇಬ್ಬರು ಅಭ್ಯರ್ಥಿಗಳು? ಬಿಗ್ ಬಾಸ್ ಸ್ಟೋರಿ ಇದು. ಸೊರಬ ಕ್ಷೇತ್ರದಲ್ಲಿ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನ ಎಂಟ್ರಿ ಆಗಲಿಕ್ಕಿದೆ ಅನ್ನುವಂತಹ ವಿಚಾರಗಳು. ಸದ್ಯ ಮುಂಚೂಣಿಯಲ್ಲಿರುವಂತಹ ಹೆಸರು ಟಿ.ಡಿ. ಮೇಘರಾಜ್ ಹೆಸರು. ಟಿ.ಡಿ. ಮೇಘರಾಜ್ ಶಿವಮೊಗ್ಗ ಜಿಲ್ಲೆಯ ಮಾಜಿ ಜಿಲ್ಲಾಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ್ರು ಟಿ.ಡಿ. ಮೇಘರಾಜ್. ಇತ ಬಿಜೆಪಿಯ ಮುಖಂಡ ರಾಜು ತಲ್ಲೂರ್ ಅವರ ಹೆಸರು ಕೂಡ ಮುನ್ನಡೆಯಲ್ಲಿದೆ. ಒಂದು ಕಡೆ ಟಿ.ಡಿ. ಮೇಘರಾಜ್, ಮತ್ತೊಂದು ಕಡೆ ರಾಜು ತಲ್ಲೂರ್. ಟಿ.ಡಿ. ಮೇಘರಾಜ್ ಮತ್ತು ರಾಜು ತಲ್ಲೂರ್ ಅವರ ಹೆಸರು ಈಗ ಮುಂಚೂಣಿಯಲ್ಲಿದೆ. ಅಪ್ಕಮಿಂಗ್ 2028 ಎಲೆಕ್ಷನ್ಸ್ ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಇವರಿಬ್ಬರು ಕೂಡ ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡಬಹುದು. ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದರೆ ಅವರ ವಿರುದ್ಧ ಎಲ್ಲರೂ ತಿಳಿದಂತೆ ಕುಮಾರ್ ಬಂಗಾರಪ್ಪ ಅವರು ಪ್ರತಿ ಅಭ್ಯರ್ಥಿಯಾಗಿ ಎಲೆಕ್ಷನ್ಸ್ ನ ಫೇಸ್ ಮಾಡ್ತಾರೆ ಅನ್ನುವಂತಹ ಎಕ್ಸಾಕ್ಟ್ ಚಾನ್ಸಸ್ಗಳು ಸಿಕ್ಕಾಪಟ್ಟೆ ಕಡಿಮೆ ಇದೆ. ಹಾಗಾದ್ರೆ ಇನ್ಸ್ಟೆಡ್ ಆಫ್ ಕುಮಾರ್ ಬಂಗಾರಪ್ಪ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಟಿ.ಡಿ. ಮೇಘರಾಜ್ ಅನ್ನೋರು ಬರ್ತಾ ಇದ್ದಾರೆ. ಟಿ.ಡಿ. ಮೇಘರಾಜ್ ಶಿವಮೊಗ್ಗದ ಜಿಲ್ಲಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದಂಥವರು. ಅಂಡ್ ರಾಜು ತಲ್ಲೂರ್ 2013ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು ಸೊರಬ ಕ್ಷೇತ್ರದಿಂದ. ಅದಾದ ಮೇಲೆ ಹಿ ವೆಂಟ್ ಟು ಕಾಂಗ್ರೆಸ್, ದೆನ್ ಅಗೇನ್ ಹಿ ಜಾಯಿಂಡ್ ಬಿಜೆಪಿ. ಮತ್ತೆ ಬಿಜೆಪಿಗೆ ಮರಳಿ ಬಂದಿದ್ದಾರೆ. ರಾಜು ತಲ್ಲೂರ್ ಅವರಿಗೂ ಕೂಡ ಎಲೆಕ್ಷನ್ಗೆ ಈಗ ಚಾನ್ಸಸ್ ಇದೆ. ಅಪ್ಕಮಿಂಗ್ 2028 ಎಲೆಕ್ಷನ್ಸ್. ಹೀಗಾಗಿ ಇಷ್ಟು ದಿನ ಅಣ್ಣ ತಮ್ಮಂದರ ಜಟಾಪಟಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಬ್ರೇಕ್ ಹಾಕುತ್ತಾ, ಬ್ರೇಕ್ ಕೊಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಯಾಕೆಂತಂದ್ರೆ ಇಷ್ಟು ದಿನ ಹೆಂಗಿತ್ತು ಅಂತಂದ್ರೆ, ಒಂದು ಕಡೆ ಅಣ್ಣನನ್ನ ಮಣಿಸೋದಕ್ಕೆ ತಮ್ಮ, ತಮ್ಮನನ್ನ ಮಣಿಸೋದಕ್ಕೆ ಅಣ್ಣ, ಈ ರೀತಿಯಾದಂತಹ ಜಟಾಪಟಿಗಳು, ಜಿದ್ದಾಜಿದ್ದಿಗಳಿದ್ವು. ಬಟ್ ಈಗ ಹಂಗಿಲ್ಲ. ಒಂದು ಕಡೆ ಈ ಹಿಂದೆ ತಮ್ಮನನ್ನ ವಿರುದ್ಧ ಗೆದ್ದಿದ್ದಂತಹ ಕುಮಾರ್ ಬಂಗಾರಪ್ಪ ಅವರು ತಮ್ಮನ ವಿರುದ್ಧವೇ ಗೆದ್ದಿದ್ದು. ಆದರೆ 2028ಗೆ ಕುಮಾರ್ ಬಂಗಾರಪ್ಪ ಅವರ ಕೈ ತಪ್ಪುತ್ತಾ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್? ಅದೇ ಈಗ ಆತಂಕ ಎದುರಾಗಿದೆ. ಬಿಜೆಪಿಯಿಂದ ದೂರವಾಗಲಿರುವಂತಹ ಶಾಸಕ ಕುಮಾರ್ ಬಂಗಾರಪ್ಪ ಯಾಕೆ ಕುಮಾರ್ ಬಂಗಾರಪ್ಪ ಅವರಿಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದೇ ಒಂದು ಪ್ರಶ್ನೆ. ಕುಮಾರ್ ಬಂಗಾರಪ್ಪಗೆ ಇದು ಒಂದು ರೀತಿಯ ಶಾಕ್ ಅಂತ ಹೇಳ್ಬೋದು. ಸ್ವಪಕ್ಷದ ವಿರುದ್ಧವೇ ಹಿಂದೆ ಕುಮಾರ್ ಬಂಗಾರಪ್ಪ ಸಿಡಿದೆದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ನಿರಂತರವಾದಂತಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಯಾವಾಗ ಪದಗ್ರಹಣವನ್ನು ಮಾಡಿದರೋ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ, ಅವತ್ತಿನಿಂದ ರೆಬಲ್ ಟೀಮ್ ಒಂದು ಸೃಷ್ಟಿಯಾಗುತ್ತೆ. ಔಟ್ ಆಫ್ ದಟ್ ರೆಬಲ್ ಟೀಮ್ ಕುಮಾರ್ ಬಂಗಾರಪ್ಪ ಕೂಡ ಒಬ್ಬರಾಗಿರ್ತಾರೆ. ನಿರಂತರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿಕೊಂಡು ಬರ್ತಾ ಇರ್ತಾರೆ ಕುಮಾರ್ ಬಂಗಾರಪ್ಪ. ಆ ಕಾರಣಕ್ಕಾಗಿ ಕುಮಾರ್ ಬಂಗಾರಪ್ಪ ಅವರನ್ನ ಸೈಡ್ಲೈನ್ ಮಾಡ್ತಾ ಇದೆನಾ ಬಿಜೆಪಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.
ಹಾಗಾದ್ರೆ ಹೊಸ ಚಾಲೆಂಜ್ ಅನ್ನ ಇನ್ನು ಮುಂದೆ ಮಧು ಬಂಗಾರಪ್ಪ ಫೇಸ್ ಮಾಡಬೇಕಾಗುತ್ತೆ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಕುಮಾರ್ ಬಂಗಾರಪ್ಪ ಅವರ ವಿರುದ್ಧ ಕಳೆದ ಬಾರಿ ಗೆಲುವನ್ನು ಸಾಧಿಸಿದರು. ಮುಂದಿನ ಬಾರಿ 2028ರಲ್ಲಿ ಒಂದು ಕಡೆ TD ಮೇಘರಾಜು, ಇನ್ನೊಂದು ಕಡೆ ರಾಜು ತಲ್ಲೂರು, ಇವರಿಬ್ಬರನ್ನ ಫೇಸ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಈಗ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರುವಂತಹ ಮಧು ಬಂಗಾರಪ್ಪ ಅವರಿಗೆ ಬರಲಿಕ್ಕಿದೆ. ಮಧು ಬಂಗಾರಪ್ಪ ಅದನ್ನು ಹೆಂಗೆ ಫೇಸ್ ಮಾಡ್ತಾರೆ, ಅದೆಂಗೆ ಮುಂದಿನ ಎಲೆಕ್ಷನ್ಸ್ಗಳನ್ನು ಎದುರಿಸ್ತಾರೆ, ಎಷ್ಟು ಅಂತರದ ವೋಟ್ಗಳನ್ನು ಗಳಿಸ್ತಾರೆ ಅನ್ನುವಂಥದ್ದನ್ನ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪವನ್ ಅವರು ಡೆಸ್ಕಿಂದ ಲೈವ್ ಅಲ್ಲಿ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪವನ್, ಕೇಳಿಸ್ತಾ ಇದ್ದೇನೆ ನಾ ಮಾತು? ಏನು ಹೇಳ್ತೀರಿ, ಯಾಕೆ ಕುಮಾರ್ ಬಂಗಾರಪ್ಪ ಅವರನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ? ರೆಬಲ್ ಅನ್ನೋ ಕಾರಣಕ್ಕ? ವೈದ್ಯ, ಆ ಥರ ಹೇಳೋಕ್ಕಾಗಲ್ಲ. ಇದೇನು ಸೊರಬ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಇದು ಬಂಗಾರಪ್ಪ ಕುಟುಂಬದ ಭದ್ರಕೋಟೆ. 1967ರಿಂದ ನಿರಂತರವಾಗಿ 35 ವರ್ಷ, 35 ಅವರು 96ರಲ್ಲಿ ತೀರ್ಕೋತಾರೆ, ಅಲ್ಲಿವರೆಗೂ ಕೂಡ ನಿರಂತರವಾಗಿ ಗೆದ್ಕೊಂಬಂದಂಥ ಕ್ಷೇತ್ರ. 35-36 ವರ್ಷಗಳ ಕಾಲ ಬಂಗಾರಪ್ಪನವರ ಏಕಸ್ವಾಮ್ಯ ಚಕ್ರಾಧಿಪತ್ಯದ ಒಂದು ಕ್ಷೇತ್ರ ಇದು, ಯಾವುದು ಸೊರಬ ಕಾನ್ಸ್ಟಿಟ್ಯುನ್ಸಿ. ಅದಾದ ನಂತರ 96ರಲ್ಲಿ ಅವ್ರು ತೀರ್ಕೊಳ್ಳಲ್ಲ, ಅವರು ಲೋಕಸಭಾ ಚುನಾವಣೆಗೆ ನಿಂತ್ಕೋತಾರೆ. ಹಾಗಾಗಿ ಈ 36 ವರ್ಷಗಳ ಕಾಲ ನಿರಂತರವಾಗಿ ಏಕಚಕ್ರಾಧಿಪತ್ಯ ಬರ್ತಾರೆ. ಅದಕ್ಕೆ ಮಗನ ನಂತರ ಅಂದರೆ ಸೊಂಡೆಕೊಪ್ಪ ಬಂಗಾರಪ್ಪನವರ ಉತ್ತರಾಧಿಕಾರಿಯಾಗಿ ಕುಮಾರ್ ಬಂಗಾರಪ್ಪ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ. 96, 99, 2004 ಕುಮಾರ್ ಬಂಗಾರಪ್ಪನವರು ಕಾಂಗ್ರೆಸ್ನಿಂದ ಗೆಲ್ತಾ ಹೋಗ್ತಾರೆ. ಇಲ್ಲಿ ಅಚ್ಚರಿ ಏನಂದರೆ, ಏನು ಸೊಂಡೆಕೊಪ್ಪ ಬಂಗಾರಪ್ಪ ಇದ್ದಾರಲ್ಲ, ಅವರ ಭದ್ರಕೋಟೆಯಲ್ಲಿ ಮಕ್ಕಳ ಕಾಳಗ ಶುರುವಾಗೋದು 2004ರಿಂದ. 2004ರಲ್ಲಿ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟು, BJP ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಕಣಕ್ಕಿಳಿತಾರೆ. ಅಲ್ಲಿಂದ ಸೋದರ ಸವಾಲು ಶುರುವಾಗೋದು. ಕುಮಾರ್ ಬಂಗಾರಪ್ಪ ಗೆಲ್ತಾರೆ, ಇವರು ಸೋಲ್ತಾರೆ, ಯಾರು ಮಧು ಬಂಗಾರಪ್ಪ. ಅದಾದ ನಂತರ 2008ರಲ್ಲಿ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಸಿಂದ ನಿಂತ್ಕೋತಾರೆ. SP-ಯಿಂದ BJP ಬಿಟ್ಟು SP-ಗೆ ಬಂದಿರ್ತಾರೆ, ಯಾರು ಮಧು ಬಂಗಾರಪ್ಪ SP ನಿಂತ್ಕೋತಾರೆ. ಇವರಿಬ್ಬರೂ ಮಕ್ಕಳು, ಏನು ಬಂಗಾರಪ್ಪ ಮಕ್ಕಳಿದಾರಲ್ಲ, ಇವರಿಬ್ಬರು ಸೋತು ಹರ್ತಾರ್ ಹಾಲಪ್ಪ ಗೆಲ್ತಾರೆ 2008ರಲ್ಲಿ. 2013ರಲ್ಲಿ ತಿರ್ಗಿ ಅಣ್ಣನ ವಿರುದ್ಧ, ಅಂದರೆ ಕುಮಾರ್ ಬಂಗಾರಪ್ಪ ವಿರುದ್ಧ ಮಧು ಬಂಗಾರಪ್ಪ ಗೆಲ್ತಾರೆ. ಇದು ಏನಾಯಿತು ಅಂದರೆ, ಬಂಗಾರಪ್ಪ ಮಕ್ಕಳಲ್ಲಿ ರಾಜಕೀಯ ಏನು ವಾರಸುದಾರಿಕೆ ಇದೆಯಲ್ಲ, ಇದ್ರ ವಿಚಾರವಾಗಿ ಜಗಳ ಶುರುವಾಗಿದೆ. ಹೀಗಾಗಿ ವೈರಿಗಳಾಗಿ ಮಾರ್ಪಡ್ತಾರೆ ಯಾರು. ಈ ಮಧ್ಯದಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತದಲ್ಲಿ BS ಯಡಿಯೂರಪ್ಪನವರು ಮತ್ತು ಬಂಗಾರಪ್ಪನವ್ರ ಮಧ್ಯೆ ಒಂದು ತಿಕ್ಕಾಟ ಇರುತ್ತೆ. 1983ರಿಂದನೂ ಅವರು ರಾಜಕಾರಣದಲ್ಲಿ 2 ಬಣಗಳಾಗಿ ಉದಯ ಆಗುತ್ತೆ. ಇಲ್ಲಿ ಶಿವಮೊಗ್ಗ ಜಿಲ್ಲಾ ರಾಜಕಾರಣದಲ್ಲಿ ಒಂದು ಯಡಿಯೂರಪ್ಪನವರು ಮತ್ತು ಇನ್ನೊಂದು ಬಂಗಾರಪ್ಪನವರು. ಈ ಎರಡೂ ಮಾಜಿ CMಗಳ ಕಾಳಗ 2007ರವರೆಗೂ ನಡೆಯುತ್ತೆ. 2007, 2008ರವರೆಗೂ ನಡೆಯುತ್ತೆ. ಆದರೆ ಇಲ್ಲಿ ವಿಷಯ ಏನಾಗಿದೆ ಅಂದರೆ, ಈಗ ಸೊರಬ ಕಾನ್ಸ್ಟಿಟ್ಯುನ್ಸಿ ಅನ್ನೋದು, ಸೊರಬ ವಿಧಾನಸಭಾ ಕ್ಷೇತ್ರ ಅನ್ನೋದು ಸೋದರರ ಸವಾಲಾಗಿ ಪರಿವರ್ತನೆ ಆಗಿದೆ 2004ರಿಂದ ಈ ಕಡೆಗೆ. ಅಲ್ಲಿಂದ ಕೂಡ ಒಂದು ಬಾರಿ ಏನು ಮುಖಾಮುಖಿಯಾಗಿ 5 ಬಾರಿ ಎಲೆಕ್ಷನ್ ಮಾಡಿದ್ದಾರೆ. ಇದರಲ್ಲಿ ಅವರು 2 ಬಾರಿ ಗೆದ್ದಿದ್ದಾರೆ, ಇವರು 2 ಬಾರಿ ಗೆದ್ದಿದ್ದಾರೆ. ಯಾರು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಮಧು ಬಂಗಾರ. ಈಗ 2028ಕ್ಕೆ ಏನಿನ್ನು 20 ತಿಂಗಳು ಬಾಕಿ ಇರೋಂಥ 2028ಕ್ಕೆ ಏನೇನು ವಿಧಾನಸಭಾ ಚುನಾವಣೆ ಎದುರಾಗುತ್ತೆ. ಈಗಲೇ ಅಪಸ್ವರ ಮತ್ತು ಟಿಕೆಟ್ ಸಿಗೋದಿಲ್ಲ ಅನ್ನೋದು ಒಂದು ಹಂತದ ಚರ್ಚೆಗಳು ಸೊರಬದಲ್ಲಿ. ಯಾರು, ಕುಮಾರ್ ಬಂಗಾರಪ್ಪಗೆ BJP-ಯಿಂದ ಟಿಕೆಟ್ ಸಿಗಲ್ಲ ಅಂತಂದು. ಮತ್ತು ವೈದ್ಯ, ಈ ವಿಷಯದಲ್ಲಿ ಯೋಚನೆ ಮಾಡ್ಬೇಕಾಗಿರೋದ್ರೆ, ಬಂಗಾರಪ್ಪನವರೇ ಆಗಲಿ 10 ವರ್ಷ ಒಂದು ಪಕ್ಷದಲ್ಲಿದ್ದರೆ ನೆಕ್ಸ್ಟ್ 11ನೇ ವರ್ಷ ಒಂದು ಪಕ್ಷ ಬಿಡ್ತಾರೆ ಅವರು ಫ್ಯಾಮಿಲಿಲಿ ಹಂಗೆ ಮಾಡ್ಕೊಂಡಿದ್ದಾರೆ. ಯಾರು, ಮಧು ಬಂಗಾರಪ್ಪ ಹಂಗೆ ಮಾಡಿದ್ದಾರೆ, ಕುಮಾರ್ ಬಂಗಾರಪ್ಪ ಹಂಗೆ ಮಾಡಿದ್ದಾರೆ, ಹಿಂದೆ ಅವ್ರ ತಂದೆ ಆಗಿದ್ದಂಥ ಸೊಂಡೆಕೊಪ್ಪ ಬಂಗಾರಪ್ಪನವರು ಹಂಗೆ ಮಾಡಿದ್ದಾರೆ. ಅದೇ ಥರ ತಂದೆ ಹಾದಿಯಲ್ಲೇ ಮಕ್ಕಳು ಬರ್ತಾಯಿದ್ದಾರೆ. 10 ವರ್ಷ ಯಾವುದೇ ಪಕ್ಷದಲ್ಲಿ ಇಲ್ಲ, ಅದೊಂದು ಅವರಿಗೆ ಪ್ರತೀತಿನ ಅದು ಏನೋ ಗೊತ್ತಿಲ್ಲ. ಹೀಗಾಗಿ ನೆಕ್ಸ್ಟ್ 2018ರಲ್ಲಿ ತಮ್ಮನ ವಿರುದ್ಧ ಗೆದ್ದಿದ್ದಂಥ ಕುಮಾರ್ ಬಂಗಾರಪ್ಪ ಮಧು ವಿರುದ್ಧ 2023ರಲ್ಲಿ ಸೋತಿದ್ರು. ಈಗ ಮಧು ಬಂಗಾರಪ್ಪಂಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕನ್ಫರ್ಮ್. ಯಾಕೆಂದರೆ ಅವರು ಇವಾಗ ಸ್ಟೇಬಲ್ ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದರು, ಒಳ್ಳೆ ಅಂತರದಿಂದ ಗೆದ್ದಿದ್ದರು, ಮತ್ತು ಜಿಲ್ಲಾ ರಾಜಕಾರಣದಲ್ಲಿ ಭಾಳ ಹಿಡಿತ ಇಟ್ಕೊಂಡಿರೋ ಅಂಥವ್ರು. 2028ಕ್ಕೆ ಕಾಂಗ್ರೆಸ್ಸಿಂದ ಮಧು ಬಂಗಾರಪ್ಪಂಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಆದರೆ ಕುಮಾರ್ ಬಂಗಾರಪ್ಪಂಗೆ ಟಿಕೆಟ್ ಸಿಗುತ್ತಾ ಅನ್ನೋ ಮನುಷ್ಯರು. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ, ಏನು ವಿಜಯೇಂದ್ರ ಅವರು ರಾಜ್ಯ BJPಯ ಅಧ್ಯಕ್ಷರಾದಾಗ್ಲಿಂದನೂ ಇವರು ಯತ್ನಾಳು, ರಮೇಶ್ ಜಾರಕಿಹೊಳಿ
GM ಸಿದ್ದೇಶ್ವರ್ ಇವರೆಲ್ಲ ಒಂದು ಬಣ ಮಾಡಿಕೊಂಡು ಅವ್ರ ವಿರುದ್ಧ ಸೆಟೆದು ನಿಂತರು. ಅಂದರೆ ನಮಗಿನ್ನು ಜೂನಿಯರ್ ಆಗಿರೋವಂಥ ವಿಜಯೇಂದ್ರಗೆ ಒಂದು ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿರೋದು, ಮತ್ತು ಯಡಿಯೂರಪ್ಪನವ್ರ ರೀತಿ ನಮ್ಮನ್ನು ಹಿರಿಯರನ್ನ ನಡೆಸ್ಕೋತಾ ಇಲ್ಲ ಅನ್ನೋದೊಂದು ಅಸಮಾಧಾನ. ಇದು ಯಡಿಯೂರಪ್ಪ ಕುಟುಂಬ ಮತ್ತು ವಿಜಯೇಂದ್ರ ಅವರಿಗೆ ಯಾವ ಮಟ್ಟಕ್ಕೆ ಅಂದರೆ ಸ್ವಕ್ಷೇತ್ರ ಅಂದರೆ ತವರು ಜಿಲ್ಲೆಯಿಂದನೇ ಒಂದು ಬಂಡಾಯ ಅನ್ನೋದು ಎದ್ದಿದೆ. ಅದು ಮಧು ಬಂಗಾರಪ್ಪನವ್ರು ಅಲ್ಲ ಕುಮಾರ್ ಬಂಗಾರಪ್ಪನವರಿಂದ ಇದ್ದಿದ್ದರಿಂದ ಹೀಗಾಗಿ ಕುಮಾರ್ ಬಂಗಾರಪ್ಪಂಗೆ ಏನಾದರೂ ಮಾಡಿ 2028ಕ್ಕೆ ಟಿಕೆಟ್ ಶತಾಯಗತಾಯ ಆಗಲಿ ತಪ್ಪಿಸ್ಬೇಕು ಅನ್ನೋದು ವಿಜಯೇಂದ್ರ ಅವರ ಇದ್ದರು. ಮೊನ್ನೆ ಇಲ್ಲಿಗೆ 3 ದಿನದ ಇಂಚೆ ತಾಕತ್ತಿದ್ರೆ ಒಂದು ಜಿಲ್ಲಾ ಪಂಚಾಯಿತಿ ಸ್ಥಾನ ಗೆದ್ದು ತೋರಿಸ್ಲಿ ಅವರು ಅನ್ನೋದು ಒಂದು ಸವಾಲು ಹಾಕಿದ್ದಾರೆ. ಯಾರು? ವಿಜಯೇಂದ್ರ ಅವರು. ಇದರ ಅರ್ಥ ಏನು ಅಂದರೆ ನಿನಗೆ 2028ಕ್ಕೆ ಸಿಗಲ್ಲ, ಈಗಲೇ ಎಲ್ಲಾದರೂ ಒಂದು ಕೋಟ ಮಾಡ್ಕೊಳ್ಳಿ ಅನ್ನೋದನ್ನ ಪರೋಕ್ಷವಾಗಿ ಕುಮಾರ್ ಬಂಗಾರಪ್ಪಗೆ ವಿಜಯೇಂದ್ರ ಅವರು ಸೂಚನೆ ಕೊಟ್ರಾ ಅಂತ. ಹಾಗಾದರೆ ಕುಮಾರ್ ಬಂಗಾರಪ್ಪಂಗೆ BJPಲಿ ಟಿಕೆಟ್ ಸಿಗಲ್ಲ ಅಂದರೆ BJPಲಿ ಯಾರು ಅಭ್ಯರ್ಥಿಗಳು ಅಂತ ನೋಡ್ತಾ ಹೋದಾಗ ಮೇಘರಾಜ್ ಅವರು ಹಿಂದೆ 2 ಬಾರಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, BJP ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದರೆ, ಭಾಳ ಆಕ್ಟಿವ್ ಆಗಿದ್ದಂಥವ್ರು. ಸೊರಬದಲ್ಲಿ ಟಿಕೆಟ್ ಲಾಸ್ಟ್ ಟೈಮೇ ಸಿಗಬೇಕಾಗಿತ್ತು, ಅವ್ರ ಕಾರಣಾಂತರಗಳಿಂದ ಮಿಸ್ ಆಗಿತ್ತು. ಅಂದರೆ ಮಾಜಿ ಶಾಸಕರ ಹಾಲಿ ಶಾಸಕರಿದ್ದವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಸಹಜವಾಗಿ ಕುಮಾರ್ ಬಂಗಾರಪ್ಪಗೆ 2023ರಲ್ಲಿ ಸಿಕ್ತು. 2028ಕ್ಕೆ ಸಿಗುತ್ತಾ ಅನ್ನೋದು ಸರ್ವೆ ಆಧಾರ, ಅಂದರೆ ಗೆಲುವೆ ಮಾನದಂಡ ಆದಾಗ ಸಹಜವಾಗಿ ಯೋಚನೆ ಮಾಡಿ ಕುಮಾರ್ ಬಂಗಾರಪ್ಪಗೆ ಟಿಕೆಟ್ ಸಿಕ್ಕಿದ್ರು ಸಿಗ್ಬೋದು, ಇಲ್ಲ ಅಂದರೆ ಮೇಘರಾಜ್ ಅವ್ರಿಗೆ ಸಿಗೋದು ಕನ್ಫರ್ಮ್. ಇದ್ರ ಮಧ್ಯೆ ರಾಜು ತಲ್ಲೂರು ಸಹ ಅಲ್ಲಿನ ಕಮ್ಯುನಿಟಿ ಏನು ಸೊರಬ ಮತ್ತು ಸಾಗರದಲ್ಲಿ ಮಡಿವಾಳ ಕಮ್ಯುನಿಟಿ ಜಾಸ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಅವರು ಅಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿನ ಒಬ್ಬರು ಲೀಡ್ರಾಗಿ ಅವರು ಸಹ ಇದನ್ನು ಮಾಡ್ತಾಯಿದ್ದಾರೆ. ಬಟ್ BJP ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಅಲ್ಟಿಮೇಟ್ ಆಗಿ ವಿಜಯೇಂದ್ರ ಆಗಲಿ ಮತ್ತು ಹೈಕಮಾಂಡ್ ಆಗಲಿ ಸ್ಪಷ್ಟಪಡಿಸ್ಬೇಕು. ಇನ್ನೂ 20 ತಿಂಗಳಿದೆ, ಬಟ್ ಏನು ಬೇಕಾದ್ರೂ ಆಗ್ಬೋದು ರಾಜಕಾರಣದಲ್ಲಿ. ಆದರೆ ಸದ್ಯದ ಮಟ್ಟಿಗಂತೂ ಏನು ವಿಜಯೇಂದ್ರ ಮತ್ತು ಕುಮಾರ್ ಬಂಗಾರಪ್ಪ ಮಧ್ಯೆ ಇರೋ ತಿಕ್ಕಾಟಕ್ಕೆ ಕುಮಾರ್ ಬಂಗಾರಪ್ಪಗೆ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅನ್ನೋದು ಅಲ್ಲಿನ ಸ್ಥಳೀಯರ ಮಾತಾಗಿದೆ. ವೈದ್ಯ. ಓಕೆ, ಧನ್ಯವಾದಗಳು ಪವನ್ ನಿಮ್ಮೆಲ್ಲ ಮಾಹಿತಿಗೆ. ಹೀಗೆ ಅದೇನಾಗುತ್ತೆ ಸೊರಬ ಕ್ಷೇತ್ರ, ಸೊರಬ ಕ್ಷೇತ್ರದ ಸರ್ದಾರ್ ಯಾರಾಗ್ತಾರೆ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕೆಂತಂದರೆ ದ ಇಂಟೆನ್ಷನ್ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಯಾಕೆ ಸೊರಬ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಲಗ್ಗೆಯನ್ನು ಇಡ್ತಾ ಇದೆ? ಇನ್ಸ್ಟೆಡ್ ಆಫ್ ಕುಮಾರಸ್ವಾಮಿ TD ಮೇಘರಾಜ್ ಅವರನ್ನು ಕರೆದುಕೊಂಡು ಬರೋದಕ್ಕೆ ಮತ್ತು ರಾಜು ತಲ್ಲೂರ್ ಅವರನ್ನು ಕರೆದುಕೊಂಡು ಬರೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋದಕ್ಕೆ ವಿ ನೀಡ್ ಟೈಮ್.